ಅವ್ನ ಬೋನ್ಸ್ ಎಷ್ಟು ವೀಕ್ ಇತ್ತು ಅಂದ್ರೆ ಒಂದೇ ಒಂದು ಅಕ್ಷಿ ಹೊಡೆದ ತಕ್ಷಣ ಮೂಳೆನೆ ಮುರಿದೋಯ್ತು. ವೆಲ್, ಈ ಸ್ಟೇಟ್ಮೆಂಟ್ ಇಸ್ ನಾಟ್ ಅನ್ ಎಕ್ಸಾಜುರೇಷನ್ ಅಟ್ ಆಲ್. ಇದಕ್ಕೆ ಒಂದು ಹೆಸರಿದೆ. ಈ ಕಂಡೀಷನ್ನ ಹೆಸರು ಆಸ್ಟಿಯೋಪೊರೋಸಿಸ್. ಸೊ ಈ ಕಂಡೀಷನ್ ಅಲ್ಲಿ ಮೂಳೆಗಳಾಗತ್ತೆ ವೀಕ್ ಆ್ಯಂಡ್ ಬ್ರಿಟಲ್. ಸೊ ಎಷ್ಟು ವೀಕ್ ಅಂದ್ರೆ ಚಿಕ್ಕದೊಂದು ಸ್ಟ್ರೆಸ್ ಅಥವಾ ಜೋರಾಗಿ ಕೆಮ್ಮದು ಅಥವಾ ಸ್ನೀಸಿಂಗ್, ಇಷ್ಟು ಚಿಕ್ಕ ಚಿಕ್ಕ ನಮ್ಮ ರೆಗ್ಯುಲರ್ ಆಗಿ ನಾವು ದಿನನಿತ್ಯದ ಜೀವನದಲ್ಲಿ ಮಾಡುವಂತಹ ಇವೆಲ್ಲವೂ ಮೂಳೆನ ಮುರಿಬಹುದು ಅನ್ನೋದಿದ್ರೆ ಇಟ್ ಕ್ಯಾನ್ ಓನ್ಲಿ ಹ್ಯಾಪನ್ ಇನ್ ಆಸ್ಟಿಯೋಪೊರೋಸಿಸ್. ಸೊ ಇದು ಕಾಮನ್ ಆಗಿ ಹಿಪ್ಸ್ ಅಲ್ಲಿ ಆಗುತ್ತೆ, ರಿಸ್ಟ್ ಅಲ್ಲಿ ಆಗುತ್ತೆ ಅಥವಾ ಸ್ಪೈನಲ್ ಆಗುತ್ತೆ. ಸೊ ಟು ಬಿಗಿನ್ ವಿತ್, ಫಸ್ಟ್ಲಿ ಆಸ್ಟಿಯೋಪೊರೋಸಿಸ್ ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ, ಯಾಕಾಗಿ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಡಾಕ್ಟರ್, it is mostly, if you can call it's a disease of women, there must be a reason. Youngsteralle is very common andre related to their hormone level. See, if you in a way we are seeing lot of people are reaching early menarche and hysterectomies ಆಗ್ತಾ ಇರೋದು, and they are becoming less active and their diet lifestyle has changed. So the hormone level, especially estrogen, starts falling after 40. By 45, most of the women's estrogen hormone levels are very low. Estrogen hormone is very, very important this thing for bone calcium absorption. Calcium is the raw material for bone strengthening. Males allu namma diet lifestyle change ಮಾಡಿರೋರು and obese patients, ದಪ್ಪ ಇರೋರಲ್ಲಿ ಬೋನ್ ಆ್ಯಕ್ಚುಲಿ ವೀಕ್ ಇರುತ್ತೆ. ಒಬೇಸ್ ಪೇಷಂಟು, ಎಂಡೋಕ್ರೈನಲ್ ಡಿಸೀಸಸ್ ಇರೋರು, ಯಾರಲ್ಲಿ ಹಾರ್ಮೋನ್ ಲೆವೆಲ್ಸ್ ಕಮ್ಮಿ ಇರುತ್ತೆ, ದೇ ಕ್ಯಾನ್ ಗೆಟ್, ಬಟ್ ಯು ಕ್ಯಾನ್ ಸೇ ರಫ್ಲಿ ಅಬೌಟ್ 1:10 is the ratio. So how does one identify if he or she has osteoporosis? Very correct. Funnily, osteoporosis doesn't give any symptom. It's the after effect. So ನಾವು ರಫ್ ಆಗಿ ಜನಕ್ಕೆ ಗೊತ್ತಾಗಲ್ಲ. ಸಿನ್ ಮಾತ್ರ they come for various reasons, we pick that up. Most of the time the presentation is acute pain. ಈಗ ವರ್ಟಿಬ್ರಲ್ ಫ್ರ್ಯಾಕ್ಚರ್ ಆಗಿರುತ್ತೆ, ಒಂದು ಆಟೋದಲ್ಲಿ ಅವ್ರಿಗೆ ಎತ್ತಿ ಹಂಪ್ ಇದಾದಾಗ ಬೆನ್ನು ನೋವು ಅಂತ ಬರ್ತಾರೆ, ಇಲ್ಲ ಸಟಲಾಗಿ ಜಾಸ್ತಿ ಒಂಚೂರು ನಡೆದಾಗ ಸ್ಟ್ರೆಸ್ ಫ್ರ್ಯಾಕ್ಚರ್ ಆಗಿ ಬರ್ತಾರೆ. ದ ಮೋಸ್ಟ್ ಕಾಮನೆಸ್ಟ್ ವೇ ಇಫ್ ಯು ವಾಂಟ್ ಟು ಸೇ ಸಿಮ್ಟಮ್ ವೈಸಸ್ ಅಂದರೆ ಓಡಾಡೋಕ್ಕೆ ಸ್ಟ್ರೆಂತ್ ಕಮ್ಮಿ, ಕೂತಿರೋರು ಎದ್ದೊಳಕ್ಕಾಗಲ್ಲ, ವೀಕ್ನೆಸ್, ಮಸ್ಕ್ಯುಲರ್ ಪೇಯ್ನ್. ಬೋನ್ ಪೇಯ್ನ್ ಇಟ್ ಸೆಲ್ಫ್ ಇಸ್ ವೆರಿ ಲೆಸ್. ಆ್ಯಸ್ ಐ ಸೆಡ್, ಈ ಏಜ್ ಗ್ರೂಪ್ ವೈಸಸ್ಸು ಎವ್ರಿ ಒನ್ ಸೇ ಆಫ್ಟರ್ 40 they should get themselves evaluated for osteoporosis. Youngsters, they should get evaluated, and if they are not very active, yes, definitely they are candidates. ಯಾರು ನಮ್ಮ ಕೈನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಮೆಟ್ಲತ್ತಕ್ಕಾಗಲ್ಲ, ನಂಗೆ ಅದೆತ್ತಿದ್ರೆ ನೋವು, ಇದೆತ್ತಿದ್ರೆ ನೋವು, ಅವರೆಲ್ಲ ಕ್ಯಾಂಡಿಡೇಟ್ಸ್ ಫಾರ್ ಆಸ್ಟಿಯೋಪೊರೋಸಿಸ್. ಸೊ ಭಾರತದಲ್ಲಿ ಅಂದಾಜಾಗಿ 61 ಮಿಲಿಯನ್ ಜನ ಆಸ್ಟಿಯೋಪೊರೋಸಿಸ್ ಇಂದ ಬಳಲ್ತಾ ಇದ್ದಾರೆ ಅನ್ನೋ ಇದೊಂದು ಅಂದಾಜು. ಇದಕ್ಕಿಂತ ಜಾಸ್ತಿ? ಖಂಡಿತವಾಗ್ಲೂ ಇದಕ್ಕಿಂತ ಜಾಸ್ತಿ. ಎವ್ರಿ ಸೆಕೆಂಡ್ ಪರ್ಸನ್ ಇಸ್ ಆಸ್ಟಿಯೋಪೊರೋಟಿಕ್ ಇಂಡಿಯಾದಲ್ಲಿ. ಏನೆಲ್ಲ ಫ್ಯಾಕ್ಟರ್ಸ್ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ? ಇವಾಗ ಓಕೆ, ನಾನು ವರ್ಕೌಟ್ ಮಾಡ್ತೀನಿ, ವಾಟ್ ಎಲ್ಸ್ ಶುಡ್ ಐ ಕನ್ಸಿಡರ್ ಆಸ್ಟಿಯೋಪೊರೋಸಿಸ್ ಬರಬಾರ್ದು? ಆಸ್ಟಿಯೋಪೊರೋಸಿಸ್ ಬಿಗಿನ್ಸ್ ವೆನ್ ಯು ಆರ್ ಬಾರ್ನ್. ಸೊ ನೀವು ಅವಾಗಿಂದ ಕ್ಯಾಲ್ಸಿಯಂ ಇಂಟೇಕ್ ಸರಿ ಮಾಡಲಿಲ್ಲ ಅಂದರೆ ಯು ಆರ್ ಇನ್ ಎ ನೆಗೆಟಿವ್ ಬ್ಯಾಲೆನ್ಸ್. ಎಸ್ಪೆಷಲಿ ಹೆಣ್ಮಕ್ಳು, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಏಜ್, ದೇ ಹ್ಯಾವ್ ಟು ಕನ್ಸ್ಯೂಮ್ ಮಿಲ್ಕ್. ಸೊ ಮಿಲ್ಕ್ ಕನ್ಸಂಪ್ಷನ್ ಕೀಪ್ ಯುವರ್ ಕ್ಯಾಲ್ಸಿಯಂ ಅಟ್ ಪಾಸಿಟಿವ್ ಲೆವೆಲ್. ಎರಡನೇದು ಆ್ಯಕ್ಟಿವಿಟಿ ವೈಸಸ್. ಸೊ ನಿಮ್ಮ ಬೋನು ರೀಮಾಡಲ್ ಆಗೋದು, ಸ್ಟ್ರೆಂತ್ ಆಗೋದು ಡಿಪೆಂಡ್ಸ್ ಆನ್ ಯುವರ್ ಗ್ರೌಂಡ್ ರಿಯಾಕ್ಷನ್ ಫೋರ್ಸ್. ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರಾ, ಎಷ್ಟು ಎಕ್ಸಸೈಸ್ ಮಾಡ್ತೀರಾ, ಹೌ ಮಚ್ ಡು ಯು ಸ್ಟಾರ್ಟ್ ಅಟ್ ಯುವರ್ 40. If you are very fit at your 40, your osteoporosis will be slow and delayed. If you want to avoid osteoporosis, tell me what was your lifestyle before 40? But once alla osteoporosis ಕಾಣಿಸ್ಕೊಂಡ್ಮೇಲೆ can we reverse it? Okay, ಇವಾಗ ನಾನು I start working out, I start consuming more calcium, vitamin D supplements ತಗೋತೀನಿ, ಅಥವಾ I'll go out in sun ಅನ್ನೋರು. Never late, but reversal ಕಿಂತ we can maintain. We can maintain the bone remodeling, bone strengthening ಆಗುತ್ತೆ. ಕ್ಯಾಲ್ಸಿಯಂ ಕನ್ಸಂಪ್ಷನ್ ಇನ್ಕ್ರೀಸ್ ಮಾಡ್ಕೊಳ್ಳಿ, ಬಿ ವೆರಿ ಆ್ಯಕ್ಟಿವ್. ತುಂಬ ಫ್ರೆಜೈಲ್ ಬೋನ್ ಹೋದವ್ರಿಗೆ ವಿ ಯೂಸ್ ಸ್ಟ್ರಾಂಗರ್ ಮೆಡಿಸಿನ್ಸ್. ಸೊ ವಾಟ್ ಆರ್ ದ ಅದರ್ ಡೂಸ್ ಆ್ಯಂಡ್ ಡೋಂಟ್ಸ್ ಎಲ್ಲರಿಗೂ ಫಾರ್ ವುಮೆನ್ ಆ್ಯಂಡ್ ಮೆನ್ ಹೂ ಹ್ಯಾವ್ ಆಸ್ಟಿಯೋಪೊರೋಸಿಸ್, ಆ್ಯಂಡ್ ವಾಟ್ಸ್ ದ ಟ್ರೀಟ್ಮೆಂಟ್ ಪ್ರಾಸೆಸ್? ಡೂ ಸಮ್ ಯೋಗ, ಟಿಪ್ಟೋ ಸ್ಟ್ಯಾಂಡಿಂಗ್, ಕಾಲ್ ಮೇಲೆ ನಿಲ್ಲೋದು, ಸೂರ್ಯ ನಮಸ್ಕಾರ, ಎವ್ರಿಥಿಂಗ್ ಈಸ್ ಅ ಬೋನ್ ಸ್ಟ್ರೆಂಥನಿಂಗ್ ದಿಸ್ ಥಿಂಗ್. ಡೂ ಸಮ್ ಫಾರ್ಮ್ ಆಫ್ ಅನ್ ಎಕ್ಸಸೈಸ್ ಫಾರ್ 30 minutes. ಸೊ ರೀಸೆಂಟ್ ಆಗಿ ಒಂದು ಪ್ಯಾಂಡಮಿಕ್ನ ವಿಟ್ನೆಸ್ ಮಾಡಿದ್ವಿ. ಡು ಯು ಥಿಂಕ್ ಬಿಕಾಸ್ ಆಫ್ ವೈಟಮಿನ್ ಡಿ ಡಿಫಿಷಿಯನ್ಸಿ ಆ್ಯಂಡ್ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ಮುಂದಿನ ಪ್ಯಾಂಡಮಿಕ್ ಇದೇ ಆಗಬಹುದು ಅಂತ? ಮುಂದಿನ ಪ್ಯಾಂಡಮಿಕ್ ಆಲ್ರೆಡಿ ವಿ ಆರ್ ದೇರ್. ಪ್ರಾಬಬಲಿ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವಾಗ ವಿಟಮಿನ್ ಡಿ ಬರೀತಾನೇ ಇರಲಿಲ್ಲ.
ಸೊ ನಾವು ಎವ್ರಿ ಅದರ್ ಪೇಷಂಟ್ಸ್ ರಿಕ್ವೈರ್ ವಿಟಮಿನ್ ಡಿ ಸಪ್ಲಿಮೆಂಟ್. ಇಟ್ ಈಸ್ ದಿ ಲೈಫ್ ಸ್ಟೈಲ್. ನಾವು ನೋಡ್ದಂಗೆ ದೇ ಡೋಂಟ್ ವಾಂಟ್ ಟು ಗೆಟ್ ಎಕ್ಸ್ಪೋಸ್ ಟು ಸನ್. ನಮ್ಮ ಪಂಚಭೂತಗಳಲ್ಲಿ ಸನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್. ಈಸ್ ರಿಕ್ವೈರ್ಡ್ ಫಾರ್ ಅವರ್ ಹೆಲ್ತಿ ದಿಸ್ ಟೈಮ್. ನೀವು ಇದೇ ಟೈಮ್ಗೆ ಹೋಗಬೇಕು, ನೀವು 6ರಿಂದ 8 ಗಂಟೆನೇ ಬೆಸ್ಟ್ ಟೈಮು, ನಾನು ಅದಕ್ಕೆ ಹೋಗಬೇಕು ಅನ್ನೋದು ವಾಟ್ ಎವರ್ ಟೈಮ್ ಸನ್ ಎಕ್ಸ್ಪೋಜರ್ ಆದರೆ ಸಾಕು. ಸೊ ಹೆಣ್ಮಕ್ಳು ನಾವು ವಿ ಆರ್ ಮೋರ್ ಪ್ರೋನ್ ಟು ಆಸ್ಟಿಯೋಪೊರೋಸಿಸ್. ಸೊ ನಮಗೆ ಆಸ್ಟಿಯೋಪೊರೋಸಿಸ್ ಬರುವಂಥ ಚಾನ್ಸಸ್ ಇದೆಯಾ ಅಥವಾ ಆಲ್ರೆಡಿ ಆಸ್ಟಿಯೋಪೊರೋಸಿಸ್ ಬಂದಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ದರ್ ಆರ್ ಲಾಟ್ ಆಫ್ ಟೆಸ್ಟ್ಸ್ನ ಮಾಡಿಸಬಹುದಾಗಿರುವಂಥದ್ದು. ವೈಟಮಿನ್ ಡಿ, ಕ್ಯಾಲ್ಶಿಯಂ ಆ್ಯಂಡ್ ಬೋನ್ ಮಿನರಲ್ ಡೆನ್ಸಿಟಿ, ದಟ್ಸ್ PMD. ಸೊ ಈ ಇಡೀ ತಿಂಗಳು ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸಲ್ಲಿ 50% ಡಿಸ್ಕೌಂಟಲ್ಲಿ ವೆಲ್ ವಿಮೆನ್ ಪ್ಯಾಕೇಜಲ್ಲಿ ಸಾಕಷ್ಟು ಟೆಸ್ಟ್ಗಳನ್ನು, ಸ್ಕ್ಯಾನ್ಸ್ಗಳನ್ನು ಮಾಡ್ತಾರೆ. ಇದನ್ನು ನಾವು ಮಾಡಿಸ್ಕೊಳ್ಳೋದ್ರ ಮೂಲಕ ಅಟ್ ಹಾಫ್ ದ ಪ್ರೈಸ್ ಆಲ್ಸೋ ತಿಳ್ಕೋಬಹುದು ಹೆಲ್ತ್ ಇಶ್ಯೂಸ್ ಏನಾದರೂ ಇದೆಯಾ ಅಂತ, ಇನ್ಕ್ಲೂಡಿಂಗ್ ನಮ್ಮ ಬೋನ್ ಹೆಲ್ತ್.